ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಅಮರ್ ಲೈಫ್. ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಬ ಪ್ರೈವೇಟ್ ಲಿಮಿಟೆಡ್. ಫ್ರೆಂಡ್ಸ್, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ 60% ವುಮೆನ್ಸ್ ಇದ್ದಾರೆ. ಹೆಣ್ಮಕ್ಳು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಆಲ್ ಓವರ್ ವರ್ಲ್ಡ್ ಅಲ್ಲಿ ತುಂಬಾ ಹೆಣ್ಮಕ್ಳು, ತುಂಬಾ ಮಹಿಳೆಯರು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮುಖಾಂತರ ತಮ್ಮ ಲೈಫ್ ಅನ್ನೇ ಬದಲಾಯಿಸ್ಕೊಂಡಿದ್ದಾರೆ. ಹಾಗಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನ ಹೆಣ್ಮಕ್ಳು ಯಾಕೆ ಮಾಡಬೇಕು? ಅದರಲ್ಲೂ ಕೂಡ ಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅತ್ಯಂತ ಮೋಸ್ಟ್ ಟ್ರಸ್ಟೆಡ್ ಕಂಪನಿ ಆಗಿರುವಂತಹ ಡಿಯರ್ ಲೈಫ್ ಇಂದ ಹೆಣ್ಮಕ್ಕಳಿಗೆ ಏನ್ ಪ್ರಯೋಜನ ಇದೆ, ಇದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆಲಿ ಶೇರ್ ಮಾಡ್ಲಿಕ್ಕಿದ್ದೇನೆ. ಇದನ್ನ ನಾನು ಇವತ್ತು ನಿಮ್ ಜೊತೆಲಿ ಶೇರ್ ಮಾಡ್ಲಿಕ್ಕಿಂತಲೂ ಬೆಟರ್ ಆಗಿ ಇದನ್ನ ಶೇರ್ ಮಾಡ್ಲಿಕ್ಕೆ ನನ್ನ ಜೊತೆಲಿ ನಮ್ಮ ಡಿಯರ್ ಲೈಫಿನ ಆಲ್ ಓವರ್ ಇಂಡಿಯಾದಲ್ಲಿ ಹೆಣ್ಮಕ್ಳಲ್ಲಿ ಅತ್ಯಂತ ಒಂದು ಟಾಪ್ ಪೊಸಿಷನ್ಗೆ ಹೋಗಿರುವಂತ ನಮ್ಮ ಲೇಡಿ ಲೀಡರ್ ಆಗಿರುವಂತ ಮಿಸ್ ಶಿವಮ್ಮ ಫ್ರಮ್ ಮೈಸೂರು ನನ್ನ ಜೊತೆಲಿದ್ದಾರೆ. ಅವರು ಆಲ್ರೆಡಿ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಆಗಿರುವಂತ, ಅದು ಕೂಡ ಸ್ಪೆಷಲಿ ನಮ್ಮ ಡಿಯರ್ ಲೈಫ್ ಇಂದ ಅವರು ತುಂಬಾ ಅಚೀವ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ರೀಸೆಂಟ್ಲಿ ಅವರು ಮಲೇಷ್ಯಾ ಟ್ರಿಪ್ ಅಚೀವ್ಮೆಂಟ್ ಮಾಡ್ಕೊಂಡ್ರು, 2 ವೀಲರ್ ಅಚೀವ್ಮೆಂಟ್ ಮಾಡ್ಕೊಂಡ್ರು, ಒಳ್ಳೆ ಇನ್ಕಮ್ ಅರ್ನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರಿಂದಲೇ ಕೇಳುವ, ಡಿಯರ್ ಲೈಫ್ ಅನ್ನ ಹೆಣ್ಮಕ್ಳು ಯಾಕೆ ಮಾಡಬೇಕು, ಡಿಯರ್ ಲೈಫ್ ಇಂದ ಹೆಣ್ಮಕ್ಳಿಗೆ ಏನೆಲ್ಲ ಪ್ರಯೋಜನಗಳಿದೆ, ಇದನ್ನ ಅವರ ಬಾಯಿಂದಲೇ ಕೇಳುವ. ಬನ್ನಿ. ಥ್ಯಾಂಕ್ ಯು ವಿಜಯ್ ಸರ್. ಪ್ರತಿಯೊಂದು ಹೆಣ್ಣು ಕೂಡ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಮಾಡ್ಲೇಬೇಕು. ಅದರಲ್ಲೂ ಕೂಡ ಡಿಯರ್ ಲೈಫ್ ಇಂಡಸ್ಟ್ರಿ ಏನಿದೆ ಇದನ್ನ ಕ್ಯಾರಿ ಮಾಡ್ಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿ ಹೆಣ್ಣಿಗೂ ಕೂಡ ಡ್ರೀಮ್ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ಮೊಬೈಲ್ ತಗೊಳ್ಬೇಕಾ, ಗಾಡಿಯಲ್ಲಿ ಓಡಾಡ್ಬೇಕು, ತಂದೆಗೊಂದು ಗಾಡಿ ಕೊಡಿಸ್ಬೇಕು, ತಾಯಿಗೆ ಗೋಲ್ಡ್ ಕೊಡಿಸ್ಬೇಕು, ಮನೆಗೆ ಏನಾದ್ರೂ ಥಿಂಗ್ಸ್ ಅನ್ನ ತಗೊಂಡ್ ಬರ್ಬೇಕನ್ನೋ ಕನಸು ಇದ್ದೇ ಇರುತ್ತೆ. ಆದ್ರೆ ಅದನ್ನ ಕಾಲೇಜ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಂದು ಜಾಬ್ ಮಾಡ್ತಾ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇವಾಗ ಬರ್ತಿರೋ 10-15 ಸಾವಿರ ಸ್ಯಾಲ್ರಿ ಅದಲ್ಲಿ ಕಂಪ್ಲೀಟ್ ಅಂತೂ ಮಾಡಕ್ ಆಗ್ತಾ ಇಲ್ಲ. ಬಟ್ ಡಿಯರ್ ಲೈಫ್ ಆಪರ್ಚುನಿಟಿಯನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲಾ ಡ್ರೀಮ್ ಅನ್ನ ಫುಲ್ಫಿಲ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಸರ್, ಆಲ್ರೆಡಿ ಡಿಯರ್ ಲೈಫ್ ನ ಇವತ್ತು ನಾನು ಆಪರ್ಚುನಿಟಿಯನ್ನ ಕ್ಯಾರಿ ಮಾಡ್ತಾ ಆಲ್ರೆಡಿ 2 ಫಾರಿನ್ ಟ್ರಿಪ್ ಕೂಡ ಕಂಪ್ಲೀಟ್ ಮಾಡಿದೀನಿ, 2 ವೀಲರ್ ಕೂಡ ಅಚೀವ್ ಮಾಡಿದೀನಿ. ಇವತ್ತು ಮನೆಗೆ ಬೇಕಾದ ಥಿಂಗ್ಸ್ ಎಲ್ಲ ಕೂಡ ನಾನು ಇವತ್ತು ಕೊಡ್ಸಿದೀನಿ. ಹೀಗೆ ನನ್ನ ಎಲ್ಲಾ ಡ್ರೀಮ್ ಅನ್ನ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತಿದ್ದೀನಿ. ಸರ್, ಇವತ್ತು ನಾನ್ ಮಾತ್ರ ಅಲ್ಲ, ನಂತರ ಡಿಯರ್ ಲೈಫ್ ಅಲ್ಲಿ ಎಷ್ಟೋ ಹುಡುಗಿರು ಅವರ ಎಲ್ಲ ಡ್ರೀಮ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸರ್, ಡ್ರೀಮ್ ಅನ್ನ ಸೈಡಿಗೆ ಇಡೋದ್ರ ಬದಲಾಗಿ, ಕಾಂಪ್ರಮೈಸ್ ಮಾಡೋದ್ರ ಬದಲಾಗಿ ಇಲ್ಲಿ ಫುಲ್ಫಿಲ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ಒಂದು ಹುಡುಗಿ ಡಿಯರ್ ಲೈಫ್ ನ ಮಾಡ್ಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೆಕೆಂಡ್ ಒನ್ ಏನಂದ್ರೆ, ಇವತ್ತಿನ ಸೊಸೈಟಿಯಲ್ಲಿ ತುಂಬಾ ಹುಡುಗಿರು ಮೋಸ ಹೋಗ್ತಾ ಇದ್ದಾರೆ, ಅವರ ಲೈಫ್ ಅನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ಹೇಗೆ ಸೊಸೈಟಿಯಲ್ಲಿ ಬದುಕಬೇಕು, ಇದು ಯಾವುದು ಕೂಡ ಅವರಿಗೆ ಗೊತ್ತಿಲ್ಲ. ಇವತ್ತು ಡಿಯರ್ ಲೈಫ್ ಗೆ ಬರೋದ್ರಿಂದ, ಇಲ್ಲಿನ ಟ್ರೈನಿಂಗ್ಸ್ ಅನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋದ್ರಿಂದ ಇವತ್ತು ಒಳ್ಳೇದ್ ಯಾವುದು, ಕೆಟ್ಟದ್ ಯಾವುದು ಅನ್ನೋದನ್ನ ಗುರುತಿಸ್ಕೊಳ್ಳೋದು, ಅಂದ್ರೆ ಅದನ್ನ ಎಡಿಫೈ ಮಾಡ್ಕೊಳ್ಳೋದ್ರ ಜೊತೆಗೆ ಸೊಸೈಟಿಯಲ್ಲಿ ಒಳ್ಳೆ ರೀತಿ ಜೀವನ ಮಾಡೋದನ್ನು ಕೂಡ ಇಲ್ಲಿಂದ ಒಂದ್ ಹೆಣ್ಣು ಕಲಿಬಹುದು. ನನ್ ಪ್ರಕಾರ ಸರ್, ಮೋಸ ಹೋಗೋದ್ರಿಂದ ಅವಳನ್ನ ಅವಳು ಬಚಾವ್ ಮಾಡ್ಕೊಳ್ಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಡಿಯರ್ ಲೈಫ್ ನ ಒಂದು ಹುಡುಗಿ ಕ್ಯಾರಿ ಮಾಡ್ಲೇಬೇಕು. ಸರ್, ಮೂರನೇದಾಗಿ ಹೇಳೋದಾದ್ರೆ, ಇವತ್ ನಿಮ್ಗೆ ಗೊತ್ತಿರೋ ಹಾಗೆ ಸೊಸೈಟಿಯಲ್ಲಿ ತುಂಬಾ ಡಿವೋರ್ಸ್ ಕೇಸಸ್ ಆಗಿರ್ಬೋದು, ಸುಸೈಡ್ ಕೇಸಸ್ ಆಗಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ತುಂಬಾ ಜಗಳಗಳಾಗಿರ್ಬೋದು, ಈ ತರದಂತೂ ಇವತ್ತಿನ ದಿನದಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಇವತ್ತು ಅದನ್ನೆಲ್ಲ ನಿಭಾಯಿಸಕ್ಕೆ ಬೇಕಾದ ವೆರಿ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಇವತ್ತು ಹುಡುಗಿರ ಹತ್ರ ಇಲ್ಲ. ಯಾಕಂದ್ರೆ ಅದನ್ನ ಫ್ಯಾಮಿಲಿಯಿಂದ, ಪೇರೆಂಟ್ಸ್ ಇಂದನೂ ಕಲಿತಾ ಇಲ್ಲ, ಇನ್ ಸೊಸೈಟಿಯಿಂದ ಕಲಿಯೋದಿಕ್ಕೆ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಒಳ್ಳೇದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಇದೆ. ಬಟ್ ಡಿಯರ್ ಲೈಫ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಒಂದು ಹುಡುಗಿ ಇಲ್ಲಿ ಜೀವನಕ್ಕೆ ಬೇಕಾದ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಲಿಟಿ ಆಗಿರ್ಬೋದು, ಅದ್ರ ಜೊತೆಗೆ ಸಿಚುವೇಶನ್ಗೆ ತಕ್ಕಂತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋ ಕ್ವಾಲಿಟಿ ಆಗಿರ್ಬೋದು, ಒಂದು ಪಾಸಿಟಿವ್ ಥಿಂಕಿಂಗ್ ನ ಜೊತೆಗೆ ಒಳ್ಳೆ ಜೀವನವನ್ನ ರೂಪಿಸ್ಕೊಳ್ಳೋದು, ಒಳ್ಳೆ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು. ಸರ್, ಇದು ಒಂದು ಹುಡುಗಿಗೆ ಬೇಕೇ ಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಕ್ವಾಲಿಟೀಸ್. ಸೊ ಇದನ್ನ ಎಲ್ಲವನ್ನ ಕೂಡ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಸರ್, ಖಾಲಿ ಇವತ್ತಿನ ಜೀವನಕ್ಕಲ್ಲ, ಮುಂದಿನ ಭವಿಷ್ಯಕ್ಕೆ, ಅಂದ್ರೆ ಮ್ಯಾರೇಜ್ ಆಗಿ ಹೋದ್ರೂ ಕೂಡ ಒಂದು ಇಡೀ ಫ್ಯಾಮಿಲಿಯನ್ನ ನಿಭಾಯಿಸಕ್ಕೆ ಬೇಕಾದ ಎಲ್ಲವನ್ನು ಅದ್ಭುತವಾಗಿ ಇಲ್ಲಿಂದ ಡೆವಲಪ್ಮೆಂಟ್ ಮಾಡ್ಕೊಳ್ಬಹುದು. ಸರ್, ನಿಮ್ಗೆ ಗೊತ್ತಿರೋ ಹಾಗೆ ಇದನ್ನ ಯಾವ್ದನ್ನು ಕೂಡ ನಾವು ದುಡ್ಡು ಕೊಟ್ಟಂತೂ ಕೊಂಡ್ಕೊಳಕ್ ಆಗಲ್ಲ, ಅದನ್ನ ಡಿಯರ್ ಲೈಫ್ ಇಂದ ನಾವು ಪಡ್ಕೊಳ್ಬಹುದು. ಅದಕ್ಕೋಸ್ಕರ ಒಂದು ಹುಡುಗಿ ಕ್ಯಾರಿ ಮಾಡ್ಲೇಬೇಕಿದೆ ಸರ್. ಇದ್ರ ಜೊತೆಗೆ ನಾನ್ 4ನೇದಾಗಿ ಹೇಳೋದೇನಂದ್ರೆ, ಸರ್, ಹುಡುಗಿ ಅಂದ್ರೆ ಡಿಪೆಂಡೆಂಟ್. ಸೊಸೈಟಿ, ಸಮಾಜ, ಅದ್ರ ಜೊತೆಗೆ ಪೀಪಲ್ ಥಿಂಕಿಂಗ್ ಹೀಗೆ ಇದೆ. ಬಟ್ ಡಿಯರ್ ಲೈಫ್ ಇಂದ ಒಂದು ಹುಡುಗಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಬದುಕಬಹುದು. ಅಂದ್ರೆ ಸರ್, ನನ್ನ ಪ್ರಕಾರ ಇವತ್ತು ಹುಡುಗಿ ಬಿಫೋರ್ ದ ಮ್ಯಾರೇಜ್ ತಂದೆ ಮೇಲೆ ಡಿಪೆಂಡ್ ಆಗಿರ್ತಾರೆ, ಆಫ್ಟರ್ ದ ಮ್ಯಾರೇಜ್ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ದೆನ್ ಮಕ್ಕಳಾದ ನಂತರ, ಏಜ್ ಆದ ನಂತರ ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸರ್, ಹೆಣ್ಮಕ್ಳ ಲೈಫ್ ಡಿಪೆಂಡ್ ಅಲ್ಲ, ಅವಳು ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕಬಹುದು ಡೆಫಿನೆಟ್ಲಿ. ಅದಕ್ಕೆ ಡಿಯರ್ ಲೈಫ್ ಅಂತ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಇದರಿಂದ
ತುಂಬಾ ಮಂದಿ ಈಗ ಆಲ್ರೆಡಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಸರ್. ಕಾಲೇಜ್ ಮಾಡ್ತಾ ಇವತ್ತು ಹೌಸ್ ವೈಫ್ ಆಗಿ ಮ್ಯಾರೇಜ್ ಆದ ನಂತರ ಇವತ್ತು ಫ್ರೀ ಇದ್ದ ಟೈಮ್ ನ ಯೂಸ್ ಮಾಡ್ತಾ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ಎಲ್ಲಿ ಅವರ ಪೇರೆಂಟ್ಸಿಗೆ ಅವರ ಫಾದರಿಗೆ ಡಿಪೆಂಡೆಂಟ್ ಆಗಿರ್ಬೇಕಾಗಿತ್ತು ಆ ಜಾಗದಲ್ಲಿ ಇವತ್ತು ಸಪೋರ್ಟಿವ್ ಆಗಿದ್ದಾರೆ. ಹಸ್ಬೆಂಡಿಗೆ ಇವತ್ತು ಡಿಪೆಂಡ್ ಆಗಿರ್ಬೇಕಾಗಿತ್ತು, ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ಒಂದು ಒಳ್ಳೆ ರೋಲ್ ಮಾಡೆಲ್ ಆಗಿ ಬದುಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಸರ್ ನಾನು ಫಿನಾನ್ಷಿಯಲಿ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಇದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನನ್ನ ಫ್ಯಾಮಿಲಿಗೆ ಎಷ್ಟು ಫಿನಾನ್ಷಿಯಲಿ ನಾನು ಸಪೋರ್ಟಿವ್ ಆಗಿದ್ದೀನಿ ಅಂತ ಹೇಳಕ್ ಕೂಡ ನಾನು ಇಷ್ಟಪಡ್ತೀನಿ. ಇದಕ್ಕೋಸ್ಕರ ಒಂದು ಹುಡುಗಿ ಡಿಯರ್ ಲೈಫ್ ನ ಮಾಡ್ಲೇಬೇಕಿದೆ ಸರ್. ಇದ್ರ ಜೊತೆಗೆ ನಾನು ಹೇಳೋದೇನಂದ್ರೆ ಇವತ್ತು ಪ್ರತಿಯೊಂದು ಹುಡುಗಿಗೂ ಕೂಡ ಮುಂದೆ ಬರ್ಬೇಕನ್ನೋ ಕನಸಿರುತ್ತೆ. ಆದ್ರೆ ಸಮಾಜ, ಸೊಸೈಟಿ, ಫ್ಯಾಮಿಲಿ ಇವತ್ತು ಹೊರಗಿನ ಸಿಚುವೇಶನ್ ಇಂದ ಆ ಹುಡುಗಿಯನ್ನ ಎನ್ಕರೇಜ್ ಮಾಡೋ ಜಾಗದಲ್ಲಿ ಡಿಸ್ಕರೇಜ್ ಮಾಡ್ತಾರೆ. ದಟ್ಸ್ ವೈ ಎಲ್ಲಾ ಸ್ಕಿಲ್ ಟ್ಯಾಲೆಂಟ್ ಇದ್ರು ಕೂಡ ಅದನ್ನ ಅವರು ಹಾಗೇನೆ ಇಟ್ಕೊಂಡು ಸುಮ್ನೆನೆ ಇರ್ತಾರೆ. ಯಾರಾದ್ರೂ ನಮ್ಮ ಮುಂದೆ ದೊಡ್ಡ ಲೆವೆಲ್ ಅಲ್ಲಿ ಬರ್ಬೋದು, ಅದಾದ ನಂತರ ಮುಂದೆ ಬರೋಣ ಅಂತ. ಸರ್ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ನಮ್ಮ ಪಕ್ಕದ ಮನೇಲಿ ಕಲ್ಪನಾ ಚಾವ್ಲಾ ಅವ್ರು ಇರಬಾರ್ದ ಅಥವಾ ನಮ್ಮ ರಿಲೇಟಿವ್ ಅಲ್ಲಿ ಮನು ಬಾಕರ್ ಅವ್ರು ಇರಬಾರ್ದ ಅಂತ ಥಿಂಕ್ ಮಾಡ್ತಾರೆ. ಬಟ್ ನಾನ್ ಹೇಳೋದೇನಂದ್ರೆ ಅದೇ ಸಕ್ಸಸ್ಫುಲ್ ವ್ಯಕ್ತಿ ನಾವ್ ಯಾಕೆ ಆಗ್ಬಾರ್ದು? ಒಂದು ಹುಡುಗಿಯಾಗಿ 100% ನಾವು ಮನಸ್ಸು ಮಾಡಿದ್ರೆ ಗ್ಯಾರಂಟಿ ನಾವು ಕೂಡ ಸಕ್ಸಸ್ಫುಲ್ ಆಗ್ಬೋದು. ನಮ್ಮ ಸಕ್ಸಸ್ ಇಂದ ನೂರಾರು ಹೆಣ್ಮಕ್ಳ ಜೀವನದಲ್ಲಿ ಇನ್ಸ್ಪೈರ್ ಕೂಡ ನಾವು ಆಗ್ಬೋದು. ಸೊ ಹೀಗೆ ಪ್ರತಿ ಹೆಣ್ಮಗಳನ್ನ ಕೂಡ ನಾವು ಜಾಗರೂಕವನ್ನಾಗಿ ಮಾಡಿ ಅವರ ಬದುಕಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಗೊಂಡ್ ಬರ್ಬೋದು. ಅಗರ್ ನಾವು ಈ ಡಿಯರ್ ಲೈಫ್ ಇಂಡಸ್ಟ್ರಿಯನ್ನ ಕ್ಯಾರಿ ಮಾಡ್ತಾ ಹೋಗೋದ್ರಿಂದ ಸರ್ ಇಲ್ಲಿ ಸಕ್ಸಸ್ಫುಲ್ ಆಗೋದು ಒಂದು ಹುಡುಗಿಗೆ ತುಂಬಾನೇ ಈಸಿ ಇದೆ. ಯಾಕಂದ್ರೆ ಇಲ್ಲಿ ಅಷ್ಟು ಒಳ್ಳೆ ಸಪೋರ್ಟ್ ಇಲ್ಲಿಂದ ಸಿಗುತ್ತೆ, ಗೈಡ್ಲೈನ್ ಸಿಗುತ್ತೆ, ಸಾಥ್ ಸಿಗುತ್ತೆ. ಇಲ್ಲಿಂದ ಬೆಟರ್ ಲೆವೆಲ್ ಅಲ್ಲಿ ಒಬ್ಬ ವ್ಯಕ್ತಿ ಸ್ಪೆಷಲಿ ಹುಡುಗಿಯರು ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಫೈನಲಿ ನಾನು ಒಂದು ಹುಡುಗಿಯನ್ನ ಈ ಇಂಡಸ್ಟ್ರಿಯನ್ನ ಕ್ಯಾರಿ ಮಾಡ್ಲೇಬೇಕು. ಯಾಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ ಒಂದು ಹೆಣ್ಣು ಅವಳನ್ನ ಅವಳ ಜೀವನದಲ್ಲಿ ಬದಲಾಯಿಸ್ಕೊಳ್ಬೇಕು ಅಂತ ದೃಢ ನಿರ್ಧಾರ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿ ಅಂಡ್ ಎಷ್ಟೋ ಸಮಾಜ ಇವತ್ತು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಒಂದು ಬೆಸ್ಟ್ ಆಪರ್ಚುನಿಟಿ, ಅದ್ಭುತವಾದ ಆಪರ್ಚುನಿಟಿ ಡಿಯರ್ ಲೈಫ್ ಅಂತ ಹೇಳ್ಬೋದು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಗರ್ ನೀವು ಒಬ್ರು ಹೆಣ್ಮಗಳಾಗಿದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನಿಮ್ಮೆಲ್ರಿಗೂ ನನ್ನ ಸಜೆಷನ್ ಏನಂದ್ರೆ ನೀವು ಕಂಪಲ್ಸರಿ ಡಿಯರ್ ಲೈಫಿಗೆ ಬನ್ನಿ. ಡಿಯರ್ ಲೈಫ್ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಒಳ್ಳೆ ಸಕ್ಸಸ್ ಅನ್ನ, ನಿಮ್ಮ ಜೀವನದ ಅತ್ಯುತ್ತಮವಾದ ಒಂದು ಬೆಟರ್ ಲೈಫ್ ಅನ್ನ ಇಲ್ಲಿಂದ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು ಅಂತ ಒಂದು ಗ್ರೇಟ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಎಲ್ರಿಗೂ ಕ್ಲಿಯರ್ ಆಗಿರ್ಬೋದು ಹೆಣ್ಮಕ್ಳು ಡಿಯರ್ ಲೈಫ್ ಅನ್ನ ಯಾಕೆ ಮಾಡಬೇಕು ಅಂತೇಳಿ ಶಿವಮ್ಮ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಸೊ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೆಣ್ಮಕ್ಳಿದ್ರೆ ಅಥವಾ ನೀವೊಂದು ಹೆಣ್ಣಾಗಿದ್ರಿ ಅಂತ ಹೇಳಿದ್ರೆ ನಿಮ್ ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಬನ್ನಿ ಡಿಯರ್ ಲೈಫ್ಗೆ, ಯೂಸ್ ಮಾಡ್ಕೊಳ್ಳಿ ಡಿಯರ್ ಲೈಫ್ ಅನ್ನ. ನಿಮ್ಮ ಲೈಫಲ್ಲಿ ನೀವು ಕೂಡ ನಿಮ್ಮ ಅನ್ಕೊಂಡ ಎಲ್ಲ ಡ್ರೀಮ್ಸ್ ಅನ್ನ ಕೂಡ ಫುಲ್ಫಿಲ್ ಮಾಡ್ಕೊಳ್ಬಹುದು. ಹೆಣ್ಣಂತ ಹೇಳಿದ್ರೆ ಖಾಲಿ ಮನೆಯಲ್ಲಿ ಕುತ್ಕೊಳ್ಬೇಕು ಅಥವಾ ಮಕ್ಕಳನ್ನ ನೋಡ್ಕೊಳ್ಬೇಕು, ಅಡಿಗೆ ಮಾಡ್ತಾ ಮನೇಲಿ ಇರ್ಬೇಕಂತ ಏನೂ ಕೂಡ ಇಲ್ಲ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತು ಶಿವಮ್ಮನಂತ ಎಷ್ಟೋ ಮಂದಿ ನಮ್ಮ ಡಿಯರ್ ಲೈಫ್ ಇಂದ ಬೆಳೆದಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ. ಹಾಗೇನೆ ನೀವು ಕೂಡ ಬೆಳಿಬೋದು, ನೀವು ಕೂಡ ಇಂಪ್ರೂವ್ಮೆಂಟ್ ಆಗ್ಬೋದು. ಬನ್ನಿ ಡಿಯರ್ ಲೈಫ್ಗೆ, ಯೂಸ್ ಮಾಡ್ಕೊಳ್ಳಿ ಈ ಅಪಾರ್ಚುನಿಟಿಯನ್ನ. ಇದರಿಂದ ನಿಮ್ಮ ಲೈಫಲ್ಲಿ ನೀವು ತುಂಬಾ ಸಕ್ಸಸ್ಫುಲ್ ಆಗ್ಬೋದು. ಸೊ ನಿಮ್ಗೆ ಇದರ ಬಗ್ಗೆ, ನಮ್ಮ ಡಿಯರ್ ಲೈಫ್ ಬಗ್ಗೆ ಜಸ್ಟ್ ಇನ್ಫಾರ್ಮೇಶನ್ ಬೇಕಿದ್ರೆ ನಂಗೆ ಇನ್ನೂ ತುಂಬಾ ವಿಡಿಯೋಸ್ ಇದೆ, ಆ ವಿಡಿಯೋಸ್ ನೋಡ್ಬೋದು. ಅದರಿಂದ ನಿಮ್ಗೆ ಡಿಯರ್ ಲೈಫ್ ಎಂತ, ಡಿಯರ್ ಲೈಫ್ ಏನು, ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಗೊತ್ತಾಗುತ್ತೆ. ಅಂಡ್ ನೀವು ನಮ್ಮ ವೆಬ್ಸೈಟ್ ಕೂಡ ಲಾಗಿನ್ ಆಗ್ಬೋದು, www.dearlife.in ಅನ್ನ ಲಾಗಿನ್ ಆಗ್ಬೋದು. ಹಾಗೇನೆ ಶಿವಮ್ಮ ಮೇಡಮ್ ಹತ್ರ ಮಾತಾಡ್ಬೇಕಂತ ಅನ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅವ್ರದ್ದು ಕೂಡ ನಂಬರ್ ಇದೆ, ಅವ್ರ ಜೊತೆಲಿ ಕೂಡ ನೀವು ಮಾತಾಡ್ಕೊಳ್ಬೋದು. ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತ ಅನ್ಕೊಳ್ತಿದ್ದೀನಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಸಿಗುವ ಇನ್ನೊಂದು ಅದ್ಭುತ ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್ ಆರ್ ಲೈಫ್.